ನಮಸ್ಕಾರ ಸ್ನೇಹಿತರೆ. ಜನನಾಂಗದ ಕೂದಲು ತೆಗೆದರೆ ದೇಹಕ್ಕೆ ಏನಾಗುತ್ತದೆ ಗೊತ್ತಾ? ಕೆಲವರು ಕ್ಲೀನ್ ಆಗಿರಬೇಕು ಅಂತ ಕೂದಲನ್ನು ಶೇವ್ ಮಾಡುತ್ತಾರೆ. ಇನ್ನು ಕೆಲವರು ಕೂದಲು ತೆಗೆದರೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅಂತ ಭಯ ಪಡುತ್ತಾರೆ. ಆದರೆ ನಿಜ ಏನು? ಕೂದಲು ಇರುವುದು ಒಳ್ಳೆಯದ? ಕೂದಲು ತೆಗೆದರೆ ಸಮಸ್ಯೆಯ? ಸ್ನೇಹಿತರೆ, ಇಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮ್ಮ ದೇಹದಲ್ಲಿ ಅನಾವಶ್ಯಕವಾಗಿ ಏನೂ ಇರುವುದಿಲ್ಲ. ಕಣ್ಣುಗಳಿಗೆ ಕಣ್ಣೆಲುಬು ಹೇಗೆ ರಕ್ಷಣೆ ಕೊಡುತ್ತದೆಯೋ ಹಾಗೆಯೇ ಜನನಾಂಗದ ಭಾಗದ ಕೂದಲು ಕೂಡ ನಮ್ಮ ದೇಹಕ್ಕೆ ರಕ್ಷಣೆ ರೀತಿ ಕೆಲಸ ಮಾಡುತ್ತದೆ. ಆದರೆ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ, ಬ್ಯೂಟಿ ಟ್ರೆಂಡ್ಸ್ ಇವುಗಳಿಂದ ಹಲವರು ಕ್ಲೀನ್ ಶೇವ್ ಮಾಡಿಕೊಳ್ಳಲು ಇಷ್ಟಪಡುತ್ತಾರೆ. ಕೆಲವರಿಗೆ ಅದು ಕಂಫರ್ಟೇಬಲ್ ಆಗಿರುತ್ತದೆ. ಇನ್ನು ಕೆಲವರಿಗೆ ತೆಗೆದ ನಂತರ ಸಮಸ್ಯೆಗಳು ಶುರು ಆಗುತ್ತವೆ. ಜನನಾಂಗದ ಕೂದಲು ತೆಗೆಯುವುದರಿಂದ ಸ್ವಚ್ಛತೆ ಇದ್ದಂತೆ ಫೀಲ್ ಆಗುತ್ತದೆ. ಕೂದಲು ಕಡಿಮೆ ಇದ್ದರೆ ಬೆವರು, ದುರ್ವಾಸನೆ ಕಡಿಮೆ ಅನಿಸಬಹುದು. ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಕೆಲವರಿಗೆ ಹಗುರ ಅನಿಸುತ್ತದೆ. ಅದಕ್ಕಾಗಿಯೇ ಹಲವರು ಟ್ರಿಮ್ಮಿಂಗ್ ಅಥವಾ ಶೇವಿಂಗ್ ಮಾಡುತ್ತಾರೆ. ಕೆಲವರಿಗೆ ಕ್ಲೀನ್ ಲುಕ್ ಇಷ್ಟವಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಇದರಿಂದ ವಿಶೇಷವಾಗಿ ಮದುವೆ, ಹನಿಮೂನ್, ಸಂಭೋಗದ ಸಮಯದಲ್ಲಿ ಕೆಲವರು ಕೂದಲು ಶೇವಿಂಗ್ ಮಾಡುತ್ತಾರೆ. ಆ ಸಮಯದಲ್ಲಿ ಮಾಡುವುದು ಸರಿ, ಆದರೂ ತಪ್ಪಾಗಿ ತೆಗೆದರೆ ಗಾಯ ಆಗಬಹುದು. ಬ್ಲೇಡ್ ಅಥವಾ ಕ್ರೀಮ್ ಸರಿಯಾಗಿ ಬಳಕೆ ಮಾಡದಿದ್ದರೆ ತುರಿಕೆ, ನೋವು, ಉರಿ, ಕೆಂಪಾಗುವುದು ಹೀಗೆ ಸಮಸ್ಯೆ ಆಗಬಹುದು. ಆದ್ದರಿಂದ ತುಂಬಾ ಜಾಗ್ರತೆ ವಹಿಸಬೇಕು. ನಿಮ್ಮ ಚರ್ಮಕ್ಕೆ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಜನನಾಂಗದ ಭಾಗ ತುಂಬಾ ಮೃದುವಾಗಿ ಇರುತ್ತದೆ. ಅಲ್ಲಿ ಗಾಯ ಆದರೆ ಬ್ಯಾಕ್ಟೀರಿಯಾ ಬೇಗ ಆಕರ್ಷಣೆ ಮಾಡಬಹುದು ಮತ್ತು ಗಾಯ ಜಾಸ್ತಿ ಆಗುತ್ತದೆ. ಹಳೆಯ ಬ್ಲೇಡ್ ಬಳಕೆ ಮಾಡಿದರೆ ಇಚ್ಚಿಂಗ್, ಇನ್ಫೆಕ್ಷನ್ ಹಾಗೂ ಸಮಸ್ಯೆಗಳು ಬರಬಹುದು. ಸೇವಿಂಗ್ ಮಾಡಿದ ನಂತರ ಮತ್ತೆ ಕೂದಲು ಬರುವ ಸಮಯದಲ್ಲಿ ಚುಚ್ಚಿದಂತೆ ಆಗುತ್ತದೆ. ಕೂದಲನ್ನು ಪೂರ್ತಿಯಾಗಿ ತೆಗೆಯುವುದರ ಬದಲು ಸ್ವಲ್ಪ ಟ್ರಿಮ್ ಮಾಡುವುದು ಸೇಫ್ ಅಂತ ಹಲವಾರು ವೈದ್ಯರು ಹೇಳುತ್ತಾರೆ. ಇದರಿಂದ ಕ್ಲೀನ್ ಕೂಡ ಕಾಣುತ್ತದೆ, ಇರಿಟೇಷನ್ ಕೂಡ ಕಡಿಮೆ ಆಗುತ್ತದೆ. ಎಲ್ಲರಿಗೂ ಕೂದಲು ತೆಗೆಯಬೇಕೆಂಬ ಅವಶ್ಯಕತೆ ಇಲ್ಲ. ಜನನಾಂಗದ ಕೂದಲು ಇರುವುದು ನಾರ್ಮಲ್. ಇದು ದೇಹದ ಪ್ರೊಟೆಕ್ಷನ್ ಆಗಿ ಕೂಡ ಸಹಾಯ ಮಾಡುತ್ತದೆ. ಇದನ್ನು ತೆಗೆಯಬೇಕು ಅನ್ನೋ ರೂಲ್ಸ್ ಯಾವುದೂ ಇಲ್ಲ. ನಿಮಗೆ ಕಂಫರ್ಟೇಬಲ್ ಆಗಿದ್ದರೆ ಸಾಕು. ಕೂದಲು ತೆಗೆಯುವಾಗ ಇದನ್ನು ನೆನಪಿಡಿ. ಹೊಸ ಬ್ಲೇಡ್ ಬಳಕೆ ಮಾಡಿ. ಹಾರ್ಶ್ ಕ್ರೀಮ್ ಹಚ್ಚುವುದು ತಪ್ಪಿಸಿ. ಕೂದಲು ತೆಗೆದ ನಂತರ ಕ್ಲೀನ್ ವಾಟರ್ ಯೂಸ್ ಮಾಡಿ. ತುಂಬಾ ಟೈಟ್ ಆಗಿರುವ ಡ್ರೆಸ್ ಹಾಕಬೇಡಿ. ತುರಿಕೆ ಜಾಸ್ತಿ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಜನನಾಂಗದ ಕೂದಲು ತೆಗೆಯುವುದು ತಪ್ಪೇನಿಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ತೆಗೆಯಬೇಕು. ದೇಹದ ಸ್ವಚ್ಛತೆ ಮತ್ತು ಆರೋಗ್ಯ ಎರಡೂ ಮುಖ್ಯ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.